ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಸೇವಾ ಇನ್ಫೋಗೆ ಕರ್ನಾಟಕ ಸರ್ಕಾರದಿಂದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿಯವರಿಗೆ 15 ದಿನಗಳ ಕಾಲ ಉಚಿತ ಡ್ರೋನ್ ತರಬೇತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿದರೆ ಇದಕ್ಕೆ ಅರ್ಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು. ಈಗ ನಾವು ಅಪ್ಲಿಕೇಶನ್ ಹಾಕಿಕೊಳ್ಳೋ ಮುಂಚೆ ನಾವು ನೋಟಿಫಿಕೇಶನಲ್ಲಿ ಏನೆಲ್ಲ ಮಾಹಿತಿ ಇದೆ ಎಂಬುದು ತಿಳಿದುಕೊಂಡ ನಂತರ ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ. ಹಾಗಾಗಿ ಇಲ್ಲಿ ಮೇಲ್ಗಡೆ ಆಯ್ಕೆನಲ್ಲಿ ಬಟನಲ್ಲಿ ಒಂದು ವಿಡಿಯೋ ಬರುತ್ತೆ, ಅದನ್ನು ಸಹ ನೀವು ನೋಡಿಕೊಳ್ಳಬಹುದು. ಮತ್ತು ಅದೇ ರೀತಿಯಾಗಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಸಹ ಹಾಕಿರ್ತೀನಿ, ಅದನ್ನು ಸಹ ನೀವು ನೋಡಿಕೊಳ್ಳಬಹುದು. ಈಗ ನೋಟಿಫಿಕೇಶನ್ ಮಾಹಿತಿಯನ್ನು ನೀವು ತಿಳಿದುಕೊಂಡ ನಂತರ ಇದಕ್ಕೆ ಯಾವ ರೀತಿ ನಾವು ಅಪ್ಲಿಕೇಶನ್ ಹಾಕಿಕೊಳ್ಳೋದು ಅದು ಕೂಡ ನಾವು ಮೊಬೈಲ್ ಮುಖಾಂತರವೇ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು. ಈಗ ಅದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಹಾಕಿಕೊಳ್ಳೋದು ನಿಮಗೆ ಈ ವಿಡಿಯೋ ಮುಖಾಂತರ ನಾನು ತಿಳಿಸುತ್ತೇನೆ. ಹಾಗಾಗಿ ದಯವಿಟ್ಟು ಯಾರಾದರೂ ಪರಿಶಿಷ್ಟ ಜಾತಿಯವರು ಇದ್ದರೆ 15 ದಿನಗಳ ಕಾಲ ಉಚಿತ ಡ್ರೋನ್ ತರಬೇತಿ ಇರುತ್ತೆ. ಇದು ಆಹಾರ ಮತ್ತು ವಸತಿ ಫ್ರೀ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಳಬೇಕಾದ್ರೆ 10ನೇ ತರಗತಿ ಪಾಸ್ ಆಗಿರಬೇಕು ಮತ್ತು ಅದೇ ರೀತಿಯಾಗಿ 18ರಿಂದ 45 ವರ್ಷ ಒಳಗಿನವರು ಆಗಿರಬೇಕು. ಇವರಿದ್ದರೆ ಇದಕ್ಕೆ ಅಪ್ಲಿಕೇಶನ್ ಯಾರಾದರೂ ಸಹ ಹಾಕಿಕೊಳ್ಳಬಹುದು, ಪರಿಶಿಷ್ಟ ಜಾತಿಯವರು. ಈಗ ಬನ್ನಿ ಇದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಹಾಕಿಕೊಳ್ಳೋದು ನಿಮಗೆ ತಿಳಿಸುತ್ತೇನೆ. ಈಗ ನಾವು ಇಲ್ಲಿ ನೋಡಬಹುದು, ಒಂದು ವೆಬ್ಸೈಟ್ಗೆ ಬಂದು SWDIGCCD ಈ ರೀತಿ ಟೈಪ್ ಮಾಡಿದ್ರೆ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಸೆಂಟರ್ ಫಾರ್ ಕೆರಿಯರ್ ಡೆವಲಪ್ಮೆಂಟ್ ಕರ್ನಾಟಕ ಸರ್ಕಾರ ಅಂತ ಬರುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಅಂತ ಬರುತ್ತೆ. ಈಗ ಡೆಸ್ಕ್ಟಾಪ್ ಮೋಡಿಗೆ ಹಾಕಿಕೊಳ್ಳೋಣ. ಡೆಸ್ಕ್ಟಾಪ್ ಮೋಡ್ನಲ್ಲಿ ಇದೆ. ಈಗ ಮೇಲ್ಗಡೆ ನಾವು ಇಲ್ಲಿ ಸ್ಕ್ರೋಲ್ ಮಾಡಿಕೊಳ್ಳಬೇಕಾಗುತ್ತೆ. 2025 ಮತ್ತು 26ನೇ ಸಾಲಿನ CA ಫೌಂಡೇಶನ್ ಪರೀಕ್ಷಾ ಪೂರ್ವ ಆನ್ಲೈನ್ ತರಬೇತಿಗೆ ಅರ್ಜಿ. ಇದು ಇನ್ನಿತರ ವಿಷಯಗಳು ಇಲ್ಲಿರ್ತವೆ, ಅದನ್ನು ಸಹ ನಾವು ಇಲ್ಲಿ ನೋಡಿಕೊಳ್ಬೋದು. ಈಗ ನಾವು ಇಲ್ಲಿ ಡ್ರೋನ್ ತರಬೇತಿಗಾಗಿ ಮಾತ್ರ ಅರ್ಜಿಯನ್ನು ಸಲ್ಲಿಸ್ತಾ ಇದೆಯಲ್ಲ, ಹಾಗಾಗಿ ಇಲ್ಲಿ ನೋಡಬಹುದು ಅಡ್ವಾನ್ಸ್ ಡ್ರೋನ್ ಪೈಲಟ್ ತರಬೇತಿ ಮತ್ತು ಇನ್ನಿತರ ತರಬೇತಿಗಳು ಇಲ್ಲಿ ಇರ್ತವೆ, ಅದನ್ನು ಸಹ ನಾವು ಇಲ್ಲಿ ನೋಡಿಕೊಳ್ಬೇಕಾಗುತ್ತೆ. ಇದಾದ ನಂತರ ಇಲ್ಲಿ ನೋಡಬಹುದು ನಾವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ತಾ ಇದ್ದೇವಪ್ಪ, ಈಗ ಡ್ರೋನ್ ತರಬೇತಿಗಾಗಿ ಮಾತ್ರ. ಹಾಗಾಗಿ ಅದನ್ನು ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ಡ್ರೋನ್ ತರಬೇತಿ ಅಂತಿದ್ರೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡ ನಂತರ ಡ್ರೋನ್ ಪೈಲಟ್ ತರಬೇತಿಗಾಗಿ ಆನ್ಲೈನ್ ಅರ್ಜಿ ಅಧಿಸೂಚನೆ ಓದಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದ್ದೀರಾ, ಅಲ್ಲಿ ನೋಟಿಫಿಕೇಶನ್ ಮಾಹಿತಿ ಇರುತ್ತೆ, ಅದನ್ನು ಕಂಪ್ಲೀಟ್ ಆಗಿ ನೀವು ನೋಡಿಕೊಳ್ಬಹುದು. ಇದಕ್ಕೆ ಕೊನೆಯ ದಿನಾಂಕ ಕಾಲಾವಕಾಶ ಎಲ್ಲಿ ತನಕ ಇರುತ್ತಪ್ಪ ಅಂತಂದ್ರೆ 20/9/2025 ತನಕ ಕಾಲಾವಕಾಶ ಇರುತ್ತೆ. ಅಷ್ಟರೊಳಗಿನ ಅಪ್ಲಿಕೇಶನ್ ಹಾಕಿಕೊಳ್ಳುವುದು. ಈಗ ಇಲ್ಲಿ ನೋಡಬಹುದು ಅರ್ಜಿ ಸಲ್ಲಿಸಿ ಅಂತಿದೆಯಲ್ಲ, ಅರ್ಜಿ ಸಲ್ಲಿಸಿ ಮೇಲೆ ನಾನು ಕ್ಲಿಕ್ ಮಾಡಿದರೆ ಅದು ಮುಂದಿನ ಹಂತದ ಪ್ರೊಸೆಸಿಂಗ್ ಬರುತ್ತೆ. ಈಗ ಅದರ ಮೇಲೆ ನಾನು ಕ್ಲಿಕ್ ಮಾಡಿಕೊಳ್ಳುತ್ತೇನೆ. ಇಲ್ಲಿ ಆಧಾರ ದೃಢೀಕರಣ, ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ, ಆಧಾರ್ನಲ್ಲಿರುವ ನಿಮ್ಮ ಹೆಸರನ್ನು ನಮೂದಿಸಿ. ಯಾರು 15 ದಿನಗಳ ಕಾಲ ಉಚಿತ ಡ್ರೋನ್ ತರಬೇತಿಯನ್ನು ಅರ್ಜಿಯನ್ನು ಹಾಕಿಕೊಳ್ಳುತ್ತಾರಲ್ಲ, ಅವರು ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಿಕೊಳ್ಬೇಕಾಗುತ್ತೆ ಮತ್ತು ಅದೇ ರೀತಿಯಾಗಿ ಆಧಾರ್ ಕಾರ್ಡಿನಲ್ಲಿರುವ ಸೇಮ್ ನಿಮ್ಮ ಹೆಸರನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಮತ್ತು ಒಂದು ಕ್ಯಾಪ್ಚಾವನ್ನು ಎಂಟರ್ ಮಾಡಿಕೊಳ್ಳಬೇಕಾಗುತ್ತೆ. ಕ್ಯಾಪ್ಚಾವನ್ನು ಎಂಟರ್ ಮಾಡಿಕೊಂಡ ನಂತರ ಒಂದು ಪಾಪಪ್ ಬರುತ್ತೆ. ಪಾಪಪ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ಈಗ ನಾನು ಇಲ್ಲಿ ಆಧಾರ್ ಸಂಖ್ಯೆಯನ್ನು ಹಾಕಿಕೊಳ್ಳುತ್ತೇನೆ. ಆಧಾರ್ ಸಂಖ್ಯೆಯನ್ನು ಹಾಕಿಕೊಂಡ ನಂತರ ಇಲ್ಲಿ ಕೆಳಗಡೆ ನೋಡಬಹುದು ನಿಮ್ಮ ಹೆಸರನ್ನು ನಮೂದಿಸಿ, ಆಧಾರ್ನಲ್ಲಿರುವ ಹೆಸರು ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಟೈಪ್ ಮಾಡಿ. ಹೆಸರನ್ನು ಟೈಪ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೋಡಬಹುದು ನೀವು ಒಂದು ಕ್ಯಾಪ್ಚಾ ಬರುತ್ತೆ. ಕ್ಯಾಪ್ಚಾವನ್ನು ಕರೆಕ್ಟಾಗಿ ಎಂಟರ್ ಮಾಡಿ. ಕ್ಯಾಪ್ಚಾವನ್ನು ಎಂಟರ್ ಮಾಡಿದ ನಂತರ ಪಾಪಪ್ ಇರುತ್ತೆ. ಪಾಪಪ್ ಮೇಲೆ ಎಸ್ ಅಂತ ಕೊಟ್ಟು ಕೆಳಗಡೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಬಹುದು ಜಾತಿ ಮತ್ತು ಆದಾಯದ ವಿವರಗಳು, ಕಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್, ಜಾತಿ ಪ್ರಮಾಣ ಪತ್ರದ RD ಸಂಖ್ಯೆ ಹಾಕಿಕೊಳ್ಳಬೇಕಾಗುತ್ತೆ. ವರ್ಗ ಯಾವುದು ಮತ್ತು ಜಾತಿ ಯಾವುದು ಅದೇ ತಾನಾಗಿ ತೆಗೆದುಕೊಳ್ಳುತ್ತೆ. ಆದಾಯ ಪ್ರಮಾಣ ಪತ್ರದ RD ಸಂಖ್ಯೆಯನ್ನು ಹಾಕಿಕೊಳ್ಳಬೇಕಾಗುತ್ತೆ. ಕುಟುಂಬದ ವಾರ್ಷಿಕ ಆದಾಯ ಎಂಬುದು ಅದೇ ತಾನಾಗಿ ತೆಗೆದುಕೊಳ್ಳುತ್ತೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೋಡಬಹುದು ನೀವು SSLC ವಿವರಗಳು ಅಂತದೆ. ಅಂದರೆ ನಾವು ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಬೇಕಾದ್ರೆ ಕನಿಷ್ಠ 10ನೇ ತರಗತಿ ಪಾಸ್ ಆಗಿರಬೇಕು. SSLC ಬೋರ್ಡ್ ಅಂದರೆ ನಾವು SSLC ಬೋರ್ಡ್ ಯಾವುದರಲ್ಲಿ ಮುಗಿಸಿದ್ದೇವೆ ಅಂತ ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಮತ್ತು SSLC ನೋಂದಣಿ ಸಂಖ್ಯೆ ಮತ್ತು ಉತ್ತೀರ್ಣಗೊಂಡ ವರ್ಷವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಇಲ್ಲಿ ನೋಡಬಹುದು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತಿದೆಯಲ್ಲ, ಇದರ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ನಾವು ಯಾವುದರಲ್ಲಿ ಪಾಸ್ ಆಗಿದೆಯಲ್ಲ ಆ ಬೋರ್ಡನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ. ಮತ್ತು SSLC ನೋಂದಣಿ ಸಂಖ್ಯೆ ಅಂದರೆ 10ನೇ ತರಗತಿಯ ರಿಜಿಸ್ಟರ್ ನಂಬರ್ ಏನಿರುತ್ತಲ್ಲ ಅದನ್ನು ನಾವು ಇಲ್ಲಿ ಕರೆಕ್ಟಾಗಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಕರೆಕ್ಟಾಗಿ ಫಿಲ್ ಮಾಡಿ. ಮತ್ತು ಉತ್ತೀರ್ಣಗೊಂಡ ವರ್ಷ ಅಂದರೆ ನೀವು ಯಾವ ವರ್ಷ 10ನೇ ತರಗತಿಯನ್ನು ಪಾಸ್ ಆಗಿದ್ರಲ್ಲ ಆ ವರ್ಷವನ್ನು ಸೆಲೆಕ್ಟ್ ಮಾಡಿ. ಮತ್ತು ಒಟ್ಟು ಅಂಕಗಳು ಎಷ್ಟು ಮತ್ತು ಗಳಿಸಿದ ಅಂಕಗಳು ಎಷ್ಟು ಮತ್ತು ಶೇಕಡಾವಾರು ಅಂದರೆ ಪರ್ಸೆಂಟೇಜ್ ಎಷ್ಟಾಗಿರುತ್ತೆ ಅಂದರೆ 10ನೇ ತರಗತಿಗೆ ಮಾರ್ಕಸ್ ಎಷ್ಟು ಇರ್ತಾವಲ್ಲ ಅಷ್ಟು ಹಾಕಿಕೊಳ್ಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ನೀವು ತೆಗೆದುಕೊಂಡ ಮಾರ್ಕಸನ್ನು ಹಾಕಿಕೊಳ್ಬೇಕಾಗುತ್ತೆ. ಮತ್ತು ಶೇಕಡಾವಾರು ಅದೇ ತಾನಾಗಿ ತೆಗೆದುಕೊಳ್ಳುತ್ತೆ. ಇಲ್ಲಿ ನೋಡಬಹುದು ವೈಯಕ್ತಿಕ ವಿವರಗಳು, ಪರ್ಸನಲ್ ಡೀಟೇಲ್ಸ್, ಅಭ್ಯರ್ಥಿ ಹೆಸರು ತಾನಾಗಿ ತೆಗೆದುಕೊಳ್ಳುತ್ತೆ. ತಂದೆಯ ಹೆಸರು ಮತ್ತು ಅದೇ ರೀತಿಯಾಗಿ ತಾಯಿಯ ಹೆಸರು, ಪಾಲಕರ ಹೆಸರು ಇದನ್ನು ಹಾಕಿಕೊಳ್ಬೋದು ಅಥವಾ ಬಿಡ್ಬೋದು.
ವೈವಾಹಿಕ ಸ್ಥಿತಿ ಅಂದರೆ ಮದುವೆ ಆಗಿದೆ ಅಥವಾ ಮದುವೆ ಆಗಿಲ್ಲ ಎಂಬುದು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಜೆಂಡರ್ ನಿಮ್ಮದು ಯಾವುದು ಮೇಲು ಫಿಮೇಲ್ ಎಂಬುದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಜನ್ಮ ದಿನಾಂಕ, ನಿಮ್ಮ ಜನ್ಮ ದಿನಾಂಕ ಯಾವ ರೀತಿ ಇರುತ್ತಿಲ್ಲ ಅದನ್ನು ಇಲ್ಲಿ ಕರೆಕ್ಟಾಗಿ ಹಾಕಿಕೊಳ್ಬೇಕಾಗುತ್ತೆ. ಡೇಟ್ ಮತ್ತು ಡೇಟ್ ಆಫ್ ಬರ್ತನ್ನು ಅಲ್ಲಿ ನಾವು ಡೇಟ್ ಆಫ್ ಬರ್ತನ್ನು ಹಾಕಿಕೊಳ್ಳೋ ನಂತರ ನಮ್ಮ ವಯಸ್ಸು ಎಷ್ಟು ತಿಂಗಳಾಗಿದೆ ಎಂಬುದು ಅಲ್ಲಿ ಕಂಪ್ಲೀಟ್ ಇಲ್ಲಿ ಕೆಳಗಡೆ ತೋರಿಸುತ್ತೆ, ವಯಸ್ಸಿದ್ದಲ್ಲಿ ತೋರಿಸುತ್ತೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಜಿಲ್ಲೆ ಅಂದರೆ ಡಿಸ್ಟಿಕ್, ನಿಮ್ಮ ಡಿಸ್ಟಿಕ್ ಯಾವ್ದು ಬರ್ತನೋ ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಮತ್ತು ತಾಲೂಕು ಯಾವ್ದು ಬರುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ವಿಳಾಸ ಅಂದರೆ ನಿಮ್ಮ ಅಡ್ರೆಸ್ಸನ್ನು ಹಾಕಿಕೊಳ್ಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಪಿನ್ ಕೋಡ್, ನಿಮ್ಮದು ಪಿನ್ ಕೋಡ್ ಯಾವ್ದು ಬರುತ್ತೆ ಅದನ್ನು ಆಯ್ಕೆ ಮಾಡಿ ಅಂದರೆ ಕರೆಕ್ಟಾಗಿ ಫಿಲ್ ಮಾಡಿವಿ ಪಿನ್ ಕೋಡನ್ನು. ಮತ್ತು ಅದೇ ರೀತಿಯಾಗಿ ಮೊಬೈಲ್ ಸಂಖ್ಯೆ, ನಿಮ್ಮಲ್ಲಿರುವ ಮೊಬೈಲ್ ಸಂಖ್ಯೆ ವ್ಯಾಲಿಡ್ ಮೊಬೈಲ್ ಸಂಖ್ಯೆಯನ್ನು ಹಾಕಿಕೊಂಡ ನಂತರ ಇಲ್ಲಿ ನೋಡ್ಬೋದು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು OTP ಬರುತ್ತೆ. OTP ಮಾಡಿ ವೆರಿಫೈ ಮಾಡಿಕೊಳ್ಳಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಒಂದು ಅಂದರೆ ನಿಮ್ಮ ಹತ್ರ ಎಕ್ಸ್ಟ್ರಾ ನಂಬರ್ ಇದ್ದರೆ ಅದನ್ನು ಸಹ ಇಲ್ಲಿ ಹಾಕಿಕೊಳ್ಳಬಹುದು. ನಿಮ್ಮ ಹತ್ರ ವ್ಯಾಲಿಡ್ ಇಮೇಲ್ ಐಡಿ ಇರುವ ಇಮೇಲ್ ಐಡಿನ ಹಾಕಿಕೊಳ್ಳಿ. ಮತ್ತು ವಿದ್ಯಾರ್ಥಿ ಅಂದರೆ ನೀವು 10ನೇ ತರಗತಿಯಿಂದ ಪಾಸ್ ಆಗಿದ ನಂತರ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ರು, ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಯಾವುದನ್ನು ಮುಗಿಸಿದ್ರು ಎಂಬುದನ್ನು ಇಲ್ಲಿ ಕರೆಕ್ಟಾಗಿ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಇಲ್ಲಿ ನೋಡ್ಬೋದು SSLC, PUC, BA ಈ ರೀತಿ ಬರುತ್ತೆ, BCom, BSc, BE ಈ ರೀತಿ ಬರುತ್ತೆ. ನೀವು ಯಾವುದನ್ನು ಕಂಪ್ಲೀಟ್ ಮಾಡಿದ್ರು ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ತರಬೇತಿಗಾಗಿ ವಿಭಾಗ ಅಂದರೆ ನೀವು ಏನಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ತಿದ್ರೆ ನಿಮಗೆ ಎಲ್ಲಿ ಸಮೀಪ ಅನಿಸುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ನಾರ್ತ್ ಝೋನ್ ಅಥವಾ ಸೌತ್ ಝೋನ್. ನಾರ್ತ್ ಝೋನಲ್ಲಿ ಬೆಳಗಾವಿ ಮತ್ತು ಕಲಬುರಗಿ ಇದ್ದರೆ ಸೌತ್ ಝೋನ್ನಲ್ಲಿ ಬೆಂಗಳೂರು ಮತ್ತು ಮೈಸೂರು ಇರುತ್ತೆ. ಇಲ್ಲಿ ನಿಮಗೆ ಸಮೀಪ ಎಲ್ಲಿ ಅನಿಸುತ್ತೆ ಅಲ್ಲಿ ಎರಡಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ. ಅಂದರೆ ನಿಮಗೆ ಸಮೀಪ ಆಗಬೇಕು ಅದನ್ನು ಮಾತ್ರ ಇಲ್ಲಿ ಕ್ಲಿಕ್ ಮಾಡಿ. ಅಂದರೆ ದೂರದನ್ನು ಆಯ್ಕೆ ಮಾಡಿಕೊಳ್ಳಬಲ್ಲಿ ನಿಮ್ಮದು ಯಾವುದು ಸಮೀಪ ಅನ್ನುತ್ತೆ ಅದಕ್ಕನ್ನು ಆಯ್ಕೆ ಮಾಡಿಕೊಳ್ಳಿ. ಅಂದರೆ ನಿಮ್ಮ ಜಿಲ್ಲೆಗೆ ಎಲ್ಲಿ ಯಾವ್ದು ಹತ್ತಿರ ಆಗುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೋಡಬಹುದು ನೀವು IGCCD PETC ಇಂದ ಯಾವುದೇ ತರಬೇತಿ ಅಥವಾ ಕೋಚಿಂಗ್ ಕಾರ್ಯಕ್ರಮವನ್ನು ಪಡೆದಿರಂತ ಕೇಳುತ್ತೆ. ಎಸ್ ಅಂದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂದ್ರೆ ನೋ ಅಂತ ಕೊಡಿ. ಅದೇ ರೀತಿಯಾಗಿ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಕೇಳುತ್ತೆ. ಈಗ ಇಲ್ಲಿ ನೋಡ್ಬೋದು ಅರ್ಜಿದಾರರ ಫೋಟೋವನ್ನು ಅಪ್ಲೋಡ್ ಮಾಡಿಕೊಳ್ಳಬೇಕಾಗುತ್ತೆ. ಯಾರು ಅಪ್ಲಿಕೇಶನ್ ಆಗ್ತಾ ಇದ್ದಲ್ಲ ಅವರೊಂದು ಫೋಟೋವನ್ನು ಅಪ್ಲೋಡ್ ಮಾಡಿಕೊಳ್ಳಿ. ಅದು 100 KB ಒಳಗಿರಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಅರ್ಜಿದಾರರ ಸಹಿಯನ್ನು ಅಂದರೆ ನಿಮ್ಮ ಸಿಗ್ನೇಚರನ್ನು ಸಹ ಇಲ್ಲಿ ಅಪ್ಲೋಡ್ ಮಾಡಿಕೊಳ್ಳಬೇಕಾಗುತ್ತೆ. ಅದು 40 KB ಒಳಗಿರಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಜಾತಿ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಿಕೊಳ್ಳಬೇಕಾಗುತ್ತೆ. ಅದು 200 KB ಒಳಗೆ ಇರಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಆದಾಯ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಿಕೊಳ್ಳಬೇಕಾಗುತ್ತೆ. ಅದು ಕೂಡ 200 KB ಒಳಗೆ ಇರಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ SSLC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿಕೊಳ್ಳಬೇಕಾಗುತ್ತೆ. ಅದು ಕೂಡ 200 KB ಒಳಗೆ ಇರಬೇಕಾಗುತ್ತೆ. ಇವನ್ನೆಲ್ಲವೂ ಕರೆಕ್ಟಾಗಿ ನೀವು ಫಿಲ್ ಮಾಡಿಕೊಳ್ಳಿ. ಮತ್ತು ಪರ್ಸನಲ್ ಡೀಟೇಲ್ಸ್ ಹಾಕಿಕೊಳ್ಳಿ. ಮತ್ತು ಡಾಕ್ಯುಮೆಂಟನ್ನು ಕರೆಕ್ಟಾಗಿ ಅಪ್ಲೋಡ್ ಮಾಡಿಕೊಂಡ ನಂತರ ಇಲ್ಲಿ 3 ಪಾಪಪ್ ಇರುತ್ತೆ. 3 ಪಾಪಪ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ಹಾಗಾಗಿ ಈಗ ನಾವು ಎಲ್ಲವೂ ಕೂಡ ಕರೆಕ್ಟಾಗಿ ಫಿಲ್ ಮಾಡಿಕೊಳ್ತೀನಿ. ಫಿಲ್ ಮಾಡಿಕೊಂಡ ನಂತರ ಇಲ್ಲಿ 3 ಪಾಪಪ್ ಇದೆಯಲ್ಲ, 3 ಪಾಪಪ್ ಮೇಲೆ ಕರೆಕ್ಟಾಗಿ ನಾವು ಫಿಲ್ ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಕೂಡ ಎಲ್ಲವೂ ಡಾಕ್ಯುಮೆಂಟನ್ನು ಕರೆಕ್ಟಾಗಿ ಇಲ್ಲಿ ಹಾಕಿಕೊಳ್ಬೇಕಾಗುತ್ತೆ. ಜಾತಿ ಆದಾಯ ವಿವರಗಳು ಮತ್ತು ಪರ್ಸನಲ್ಲು ಮತ್ತು SSLC ಮಾರ್ಕ್ಸ್ ಕಾರ್ಡು ಮತ್ತು ಡಾಕ್ಯುಮೆಂಟ್ ಅಪ್ಲೋಡು ಎಲ್ಲವೂ ಕೂಡ ಕರೆಕ್ಟಾಗಿ ಫಿಲ್ ಮಾಡಿ. ಫಿಲ್ ಮಾಡಿಕೊಂಡ ನಂತರ ಇವನು ಎಲ್ಲವೂ ಕೂಡ ಕರೆಕ್ಟಾಗಿ ಯಾವ ರೀತಿ ಇರುತ್ತೆ ಎಂಬುದು ಕಂಪ್ಲೀಟಾಗಿ ನಿಮಗೆ ನಾನು ಹೇಳಿದ್ದೇನೆ. ಹಾಗಾಗಿ ಅದೇ ರೀತಿಯಾಗಿ ನೀವು ಹಾಕಿಕೊಂಡರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಜಾತಿ ಆದಾಯ ಪ್ರಮಾಣ ಪತ್ರ RD ಸಂಖ್ಯೆ ಹಾಕಿಕೊಂಡ ನಂತರ ವರ್ಗ ಮತ್ತು ಜಾತಿ ಆದಾಯ ತಾನಾಗಿ ತೆಗೆದುಕೊಳ್ಳುತ್ತೆ. ಮತ್ತು ಆದಾಯ ಪ್ರಮಾಣ ಪತ್ರ RD ಸಂಖ್ಯೆ ಹಾಕಿಕೊಂಡ ನಂತರ ನಿಮ್ಮದು ಆದಾಯ ಎಷ್ಟು ಇರುತ್ತೆ ಅದು ತಾನಾಗಿ ತೆಗೆದುಕೊಳ್ಳುತ್ತೆ. ಈಗ ಇಲ್ಲಿ ನೋಡ್ಬೋದು ನಾನು ಎಲ್ಲವೂ ಕಂಪ್ಲೀಟಾಗಿ ಹಾಕಿದ್ದೇನೆ. ಈಗ 3 ಪಾಪಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ 3 ಪಾಪಪ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನೋಡ್ಬೋದು ನಮ್ಮದು ಕಂಪ್ಲೀಟಾಗಿ ಅರ್ಜಿ ಸಲ್ಲಿಸಿದೆ ಅಂತ ಹೇಳ್ಬೋದು. ಈಗ ನಮ್ಮದು ಅರ್ಜಿ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಈಗ ಅರ್ಜಿ ಸಲ್ಲಿಸಿದ ನಂತರ ಏನೆಲ್ಲ ಮಾಹಿತಿ ಇದೆಯಪ್ಪ ಅಂತಂದರೆ ನಾವು ಆವಾಗ ಇಲ್ಲಿ ವೆಬ್ಸೈಟ್ಗೆ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಂಡ ನಂತರ ನೋಡಿ, ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಿಕೊಂಡ ನಂತರ ಅದನ್ನು ಪ್ರಿಂಟನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಅಂದರೆ ಅಕ್ನಾಲಜ್ಮೆಂಟ್ ಬರ್ತಲ್ಲ ಅದನ್ನು ನೀವು ಪ್ರಿಂಟನ್ನು ತೆಗೆದುಕೊಳ್ಳಬೇಕಾಗುತ್ತೆ. ನಾವು ಆವಾಗ ಈ ವೆಬ್ಸೈಟಿಗೆ ಬಂದು ಚೆಕ್ ಮಾಡಿಕೊಳ್ಳಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಅಪ್ಲಿಕೇಶನ್ ಹಾಕಿದ ನಂತರ ನೀವು ಆ ಪ್ರಿಂಟನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಮತ್ತು ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಮತ್ತು ಅದೇ ರೀತಿಯಾಗಿ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮದು ಕೆಳಗಡೆ ವಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.